ದೆಹಲಿಯಲ್ಲಿ ಓಟ್ ಚೋರಿ ವಿರುದ್ಧ ಹೋರಾಟ ನಡೀತಾ ಇದೆ. ಕಾಂಗ್ರೆಸ್ ಸಮರವನ್ನೇ ಸಾರಿದೆ. ಬೃಹತ್ ಹೋರಾಟ ಇದು. ಮತಗಳ್ಳತನದ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನು ಮೊಳಗಿಸಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ ಈ ಒಂದು ಹೋರಾಟದಲ್ಲಿ. ಕೇಂದ್ರ ಹಾಗೆಯೇ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ರೋಷಾಗ್ನಿಯನ್ನ ಹೊರಹಾಕ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಬೃಹತ್ ಸಮಾವೇಶ ಇದು. ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನ ನಡೀತಾ ಇದೆ. ಇದರಿಂದಾಗಿಯೇ ಬಿಜೆಪಿಗೆ ಅನುಕೂಲ ಆಗಿದೆ. ಹಲವು ಭಾಗಗಳಲ್ಲಿ ಈ ಓಟ್ ಚೋರಿಯಿಂದಲೇ ಅವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಸೇರಿದಂತೆ ಕಾಂಗ್ರೆಸ್ನ ಒಂದಷ್ಟು ಲೀಡರ್ಸ್ ಆರೋಪವನ್ನ ಮಾಡ್ಕೊಂಡು ಬಂದಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಅವರು ಕೂಡ ತೆರಳುತ್ತಿದ್ದಾರೆ. ಹೋರಾಟದ ಈ ಒಂದು ಭಾಗವಾಗಿ ಕರ್ನಾಟಕದ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಉಪಸ್ಥಿತರಿರ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಈ ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಈ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಏನು ಸಮರವನ್ನ ಸಾರಿದ್ಯೋ ಅದು ಮತ್ತೊಂದು ಹಂತಕ್ಕೆ ಇವತ್ತು ತಲುಪ್ತಾ ಇದೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ನ ರೋಷಾಗ್ನಿ ಈ ರೀತಿಯಲ್ಲಿ ಸಿಡಿದೆದ್ದಿರುವಂಥದ್ದು. ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಸಮರಕ್ಕೆ ಮುಂದಾಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ರಣಕಹಳೆಯನ್ನು ಮೊಳಗಿಸಲಾಗಿದೆ. ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬೆಂಬಲಿಗರು ಸೇರಿರುವಂಥದ್ದು. ಜೊತೆಗೆ ರಾಜ್ಯದಿಂದಲೂ ಕೂಡ ಸಿಎಂ, ಡಿಸಿಎಂ ತೆರಳಿದ್ದಾರೆ. ಶಾಸಕರು, ಸಚಿವರುಗಳು ಕೂಡ ತೆರಳಿದ್ದಾರೆ. ವೋಟ್ ಚೋರಿ ವಿರುದ್ಧ ಬೃಹತ್ ಆದಂತಹ ಪ್ರತಿಭಟನೆಯನ್ನು ಕಾಂಗ್ರೆಸ್ ಆಯೋಜನೆ ಮಾಡಿದೆ. ಮತಗಳ್ಳತನದ ವಿರುದ್ಧ ನಮ್ಮ ಹೋರಾಟ ಅಂತ ಕಾಂಗ್ರೆಸ್ ಘೋಷಣೆಗಳನ್ನು ಕೂಗ್ತಾ ಇದೆ. ಇವರಿಗೂ ಕೂಡ ಸಾಕಷ್ಟು ಬಾರಿ ಸುದ್ದಿಗೋಷ್ಠಿಗಳನ್ನು ನಡೆಸಿ ರಾಹುಲ್ ಗಾಂಧಿ ನಮ್ಮ ಬಳಿ ಸಾಕ್ಷ್ಯಗಳಿವೆ, ಈ ರೀತಿ ವೋಟ್ ಚೋರಿ ಆಗ್ತಾ ಇದೆ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಈಗ ಬೃಹತ್ ಆದಂತಹ ಪ್ರತಿಭಟನೆಯ ಮೂಲಕ ಬಿಸಿ ಮುಟ್ಟಿಸ್ತೀವಿ ಅಂತ ರಣಕಹಳೆಯನ್ನ ಕಾಂಗ್ರೆಸ್ ಮೊಳಗಿಸ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಸೇರಿರುವುದನ್ನು ಗಮನಿಸ್ತಾ ಇದ್ದೀವಿ. ದೆಹಲಿಯಲ್ಲಿ ಓಟ್ ಚೋರಿ ವಿರುದ್ಧ ಹೋರಾಟ ನಡೀತಾ ಇದೆ. ಕಾಂಗ್ರೆಸ್ ಸಮರವನ್ನೇ ಸಾರಿದೆ. ಬೃಹತ್ ಹೋರಾಟ ಇದು. ಮತಗಳ್ಳತನದ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನು ಮೊಳಗಿಸಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ ಈ ಒಂದು ಹೋರಾಟದಲ್ಲಿ. ಕೇಂದ್ರ ಹಾಗೆಯೇ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ರೋಷಾಗ್ನಿಯನ್ನ ಹೊರಹಾಕ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಬೃಹತ್ ಸಮಾವೇಶ ಇದು. ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನ ನಡೀತಾ ಇದೆ. ಇದರಿಂದಾಗಿಯೇ ಬಿಜೆಪಿಗೆ ಅನುಕೂಲ ಆಗಿದೆ. ಹಲವು ಭಾಗಗಳಲ್ಲಿ ಈ ಓಟ್ ಚೋರಿಯಿಂದಲೇ ಅವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಸೇರಿದಂತೆ ಕಾಂಗ್ರೆಸ್ನ ಒಂದಷ್ಟು ಲೀಡರ್ಸ್ ಆರೋಪವನ್ನ ಮಾಡ್ಕೊಂಡು ಬಂದಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಅವರು ಕೂಡ ತೆರಳುತ್ತಿದ್ದಾರೆ. ಹೋರಾಟದ ಈ ಒಂದು ಭಾಗವಾಗಿ ಕರ್ನಾಟಕದ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಉಪಸ್ಥಿತರಿರ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಈ ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಈ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಏನು ಸಮರವನ್ನ ಸಾರಿದ್ಯೋ ಅದು ಮತ್ತೊಂದು ಹಂತಕ್ಕೆ ಇವತ್ತು ತಲುಪ್ತಾ ಇದೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ನ ರೋಷಾಗ್ನಿ ಈ ರೀತಿಯಲ್ಲಿ ಸಿಡಿದೆದ್ದಿರುವಂಥದ್ದು. ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಸಮರಕ್ಕೆ ಮುಂದಾಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ರಣಕಹಳೆಯನ್ನು ಮೊಳಗಿಸಲಾಗಿದೆ. ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬೆಂಬಲಿಗರು ಸೇರಿರುವಂಥದ್ದು. ಜೊತೆಗೆ ರಾಜ್ಯದಿಂದಲೂ ಕೂಡ ಸಿಎಂ, ಡಿಸಿಎಂ ತೆರಳಿದ್ದಾರೆ. ಶಾಸಕರು, ಸಚಿವರುಗಳು ಕೂಡ ತೆರಳಿದ್ದಾರೆ.
ವೋಟ್ ಚೋರಿ ವಿರುದ್ಧ ಬೃಹತ್ ಆದಂತಹ ಪ್ರತಿಭಟನೆಯನ್ನು ಕಾಂಗ್ರೆಸ್ ಆಯೋಜನೆ ಮಾಡಿದೆ. ಮತಗಳ್ಳತನದ ವಿರುದ್ಧ ನಮ್ಮ ಹೋರಾಟ ಅಂತ ಕಾಂಗ್ರೆಸ್ ಘೋಷಣೆಗಳನ್ನು ಕೂಗ್ತಾ ಇದೆ. ಇವರಿಗೂ ಕೂಡ ಸಾಕಷ್ಟು ಬಾರಿ ಸುದ್ದಿಗೋಷ್ಠಿಗಳನ್ನು ನಡೆಸಿ ರಾಹುಲ್ ಗಾಂಧಿ ನಮ್ಮ ಬಳಿ ಸಾಕ್ಷ್ಯಗಳಿವೆ, ಈ ರೀತಿ ವೋಟ್ ಚೋರಿ ಆಗ್ತಾ ಇದೆ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಈಗ ಬೃಹತ್ ಆದಂತಹ ಪ್ರತಿಭಟನೆಯ ಮೂಲಕ ಬಿಸಿ ಮುಟ್ಟಿಸ್ತೀವಿ ಅಂತ ರಣಕಹಳೆಯನ್ನ ಕಾಂಗ್ರೆಸ್ ಮೊಳಗಿಸ್ತಾ ಇದೆ. ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಸೇರಿರುವುದನ್ನು ಗಮನಿಸ್ತಾ ಇದ್ದೀವಿ.